ನೀವು ಏನೇ ಹೇಳಿ ವಾಗೇಶಣ್ಣ, ಬಾಲೆ ಮಾತ್ರ ತೀಟ ಸಣ್ಣಮ್ಮನ ಹಂಗೆಯ, ನೋಡಿದ್ರೆ ಗೊತ್ತಾಗ್ತದೆ. ಮುಖ ಎಲ್ಲ ಅವ್ರಂಗೆ ಅದೆ, ಮುಖನ ಹಂಗೆ, ಗುಣನೂ ಅವ್ರದ್ದೇ ಬರ್ಬೋದು. ಪಾಪ ಸುಮ್ಮನೆ ಅವನಷ್ಟಕ್ಕೆ ಅವನು ಮಲ್ಕಿದ್ದಾನೆ. ನಾವು ಆ ಥರ ಶಬ್ದ ಮಾಡಿದ್ರು ಇದು ಮಾಡಿದ್ರಲ್ಲ, ಅವನಿಗೇನಾರು ಎಚ್ಚರಾತ? ಪಾಪದ ಹುಡುಗ ಆತಾನೆ ಮಾತ್ರ. ಅಲ್ಲ ಗುಂಡ, ನೀ ಎಂತ ಹೇಳ್ಬೇಕು ಅಂತಿದ್ದೀಯ? ನೇರ ಹೇಳು. ಗುಣನೂ ಸಣ್ಣಮ್ಮನಂಗೆ, ಪಾಪದ ಮಾತಾನೆ. ನನ್ನ ಗುಣ ಬಂದಿದ್ರೆ ಜೋರಾತಿದ್ನ ಹಂಗಾರೆ? ಹಂಗಂತಾನೆ ಹೇಳಿದೆಲ್ಲ ನೀನು. ನೀವು ಹಂಗೆ ತಿಳ್ಕೊಂಡ್ರೆ ಹಂಗೆಯ, ನಾನು ಎಂತ ಮಾಡೋಕ್ಕತ್ತದೆ. ಆದರೆ ಬಾಲೆ ಸಣ್ಣಮ್ಮನ ಥರನೇ. ಹ್ಞೂ ಆಗಲಿ ಮಾರಯ್ಯ, ನಿನ್ನ ಸಣ್ಣಮ್ಮನ ಹಾಗೆ ಇರಲಿ. ನೀಗ ಅದು ಇದು ಮಾತಾಡಿ ಸಣ್ಣಮ್ಮನ ಪರವಾಗಿ ಮಾತಾಡ್ಕೊಂಡು ಇಲ್ಲೇ ಇರ್ಬೋದು ಅಂತ ಮಾತ್ರ ಲೆಕ್ಕ ಹಾಕ್ಬೇಡ. ಈಗ ಬಾಲೆ ಎಲ್ಲ ಆತಲ್ಲ, ಇದು ಮಾಡು, ಊಟ ಮಾಡ್ಕೊಂಡು ಹೊರಟು ಬಿಡು. ಮತ್ತೆ ಗುಂಡ ಆತ ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಅದಾರೆ. ನೀನೀಗ ಸಾಯಂಕಾಲ ಹಾಲು ಕರಿಬೇಕು. ಹಾಲು ಕರೆದವ ನಾನು ಹೇಳಿ ಬಂದೀನಿ ಸಂಜೀವಣ್ಣಗೆ, ಇವತ್ತು ಕೊಡೋದೇನು ಬೇಡ, ನಾನು ಬಂದೇ ಕೊಡ್ತೀನಿ. ಅಲ್ಲಿ ತನಕ ಕೊಡೋದು ಬೇಡ, ಇನ್ನೊಂದು 2 ದಿನ ಆಮೇಲೆ ಕೊಡೋಕೆ ಸಿಕ್ಕೋದು ಇಲ್ಲ. ಹೆಂಗಿದ್ರು ಮನೆಗೆ ಮಾತ್ರ ಹೋಗ್ಬೇಕು ಈಗ ತಗೊಂಡ. ಅಲ್ಲ, ಇಲ್ಲಿ ಎಂಥವ್ರು ಕೆಲಸ ಇರೋಲ್ಲ ವಾಗೇಶಣ್ಣ. ಬಾಣ್ತಿ ಇದ್ದ ಮನೇಲಿ ಕೆಲಸ ಜಾಸ್ತಿ ಗೊತ್ತಾ. 1-2 ದಿನ ಇದ್ದೇ ಬರ್ತೀನಿ ನಾನು, ನೀವೇ ಹೋಗಕ್ಕೆ ಮಾಡಿ. ಅಡ್ಡಿಲ್ಲಪ್ಪ, ಜನ ಅಡ್ಡಿಲ್ಲ ನೀನು. ಇದಕ್ಕೆ ಇನ್ನು ಯಾರಿಗೆ ಗೊತ್ತಿಲ್ಲದಂಗೆ ಬಂದು ಕಾರಲ್ಲಿ ಕೂತಿದ್ದ. ಈಗ ಮನೆಗೆ ಹೋಗ್ಯ, ನಿಂಗೆ ಅಮ್ಮನ ಹತ್ರ ಅದೇ ನೋಡು. ಇಲ್ಲಪ್ಪ, ಎಂತ ಆಗಲ್ಲ, ಎಂತ ಹೇಳ್ತಾರೆ, ಅಮ್ಮ ಏನು ಹೇಳಲ್ಲ. ನೀವು ಹಾಗೆ ಹೆದರ್ಸಿ ಅವನೀಗ. ಎಂತ ಆಗಲ್ಲ ಗುಂಡ, ಈ ಸತಿ ಹೋಗು ಆತ. ಈಗ ಅಂತ ಒಂದೇನು ಕೆಲಸ ಇಲ್ಲ. 11 ಟೈಮಲ್ಲೇ ಬಾ, ಒಂಚೂರು ಇಲ್ಲೆಲ್ಲ ಇದಿರ್ತದಲ್ಲ, ಅವಾಗ ಬಂದವ ಬೇಕಾದ್ರೆ 2 ದಿನ ಇದ್ದು ಹೋಗ್ಬೋದತ್ತ. ಸರಿತಾ, ನೀ ಅದೊಂದು ಕೆಲಸ ಮಾಡಬೇಡ. 11 ದಿನದ ಟೈಮಲ್ಲಿ ಬಾ ಅಂತ ಹೇಳ್ತೀಯಲ್ಲ, ಅಲ್ಲಿ ನಮ್ಮನೇಲೇ ಕೆಲಸ ಜಾಸ್ತಿ. ಅವಾಗ ಸೂತ್ಕ ತಗೊಳೋದು ಬೇಡ. ಅವಾಗೊಂದು 2 ದಿನ ಆಗಲ್ಲ, ಆಮೇಲೆ ಮನೆ ಕಡೆ ಎಲ್ಲ ಇದಾದ್ಮೇಲೆ ತಂದು ಬಿಡ್ತೀನಿ ಮರಯ್ಯ. 2 ದಿನ ಏನು 15 ದಿನ ಇದ್ದು ಬರ್ಬೋದು ಬೇಕಾರೆ. ಈಗ ಮಾತ್ರ ಆಗಲ್ಲ ಆತ. ಇವತ್ತು ಹೋಗು, ಇನ್ನೊಂದು ದಿವ್ಸ ಬಂದವ ಇದು ಮಾಡ್ಬೋದು. ಅಂತೂ ಇಂತೂ ಗಂಡ ಹೆಂಡತಿ ಸೇರಿ ನನ್ನ ಕೊಳಿಸೋದ್ರೊಳಗೆ ಇದ್ದೀರಿ. ಅಲ್ಲ ಹೋಗ್ತೀನಿ, ಹೋಗದೆ ಮತ್ತೆ ಇದು ಮಾಡಲ್ಲ. ಅಲ್ಲೂ ಕೆಲಸ ಸುಮಾರು ಅದೇ. ಅಮ್ಮಗೋ ಪಾಪ ಭಾಳ ಗೋಳ ಆಗ್ತದೆ. ಸುಮ್ಮನೆ ಹೇಳಬಾರ್ದು. ನೀ ಏನೇ ಹೇಳೋ ಗುಂಡ, ಒಂಥರ ಹಿಂಗ್ಸ್ರ ಕಡೆನೇ ಮಾರಯ್ಯ ನೀನು. ಸಣ್ಣಮ್ಮ ಅಂತಿದ್ದೆ ಇದಿರಷ್ಟೊತ್ತಿಗೆ, ಈಗ ಅಮ್ಮ ಪಾಪ ಅನ್ನಕ್ಕೆ ಶುರು ಮಾಡಿಯ. ಅವನಿಗೆ ಗೊತ್ತು ಯಾರು ಹೆಚ್ಚು ಕೆಲಸ ಮಾಡ್ತಾರೆ, ಯಾರಿಗೆ ಹೆಚ್ಚು ಗೋಳಾಗ್ತದೆ ಅಂತ. ಅದಕ್ಕೆ ಹಂಗೆ ಹೇಳ್ತಾನೆ ಅಲ್ಲ ನಗೊಂಡ. ಹ್ಞೂ ಸಣ್ಣಮ್ಮ. ಪೂರಿತ, ನಾನು ಹೋದೆ ಮರತೆ ನಂಗೊಂಥರ ಹುಚ್ಚೆ ಹಿಡ್ದಂಗೆ ಆಯ್ತು. ಅತ್ತೆ ನೋಡಲ್ಲಿ ಕುರ್ಚಿ ಹಾಕಿ ತಗೊಂಡೋಗಿ ಅಲ್ಲಿ ಕೂರಿಸಿಟ್ಟಾರೆ. ಇನ್ನು ಸದ್ಯಕ್ಕೇನು ಅಲ್ಲಿಂದ ಹೊಂದಲ್ಲ ಏನೋ. ಬಾಣ್ತಿದ್ಕೊಂಡೆಲ್ಲ ಆ ಥರ ಜನ ಇದಾಗ್ತಾ ಇದ್ರೆ ಎಂತಕ್ಕೆ ಬರ್ತದೆ ನೋಡೋಣ. ಬಾಲೆ ನಾಳೆ ಮೊದಲೇ ಹೇಳ್ತಾರೆ, ಭಾಳ ಜಾಗ್ರತೆ ಇರಬೇಕು, ಎಲ್ಲರೂ ಹಂಗೆ ಹೋಗಬಾರ್ದು ಅಂತ. ಏನು ಮಾಡ್ಕೊಂಡ್ಲಿ, ಇದರಲ್ಲಿ ಏನು ಕೆಲಸ? ಬಾಲೆ ನೋಡೋದು ಇದು ಮಾಡೋದು, ಈಚೆಗೆ ಬರೋಂಗಿಲ್ಲ. ಹಂಗಾರೆ ಹಿಂಸರಂಗೆ ಅಲ್ಲೇ ಕೂತ್ಕೊಳ್ಳೋಕ್ಕೆ ಸುಮ್ಮನಿರಮ್ಮ ನೀನು. ಯಾರದರಲ್ಲಿ ಬಾವ ಗುಂಡ ಇಬ್ಬರೇಯ. ಅವ ಪಾಪ ಬಾಲೆ ನೋಡೋಕೆ ಆಸೆಯಿಂದ ಬಂದು ನೋಡ್ತಾ ಇದ್ದಾನೆ. ಬಾಲೆ ಅಪ್ಪಲ್ಲ ನಮ್ಮ, ನೋಡ್ಕೊಂಡ್ರೆ ಸೈ, ಈಚೆಗೆ ಬಂದರೆ ಸೈ ಅಂತೀಯಲ್ಲ. ಯಾರೋ 3ನೇರಿಗೆ ಹೇಳ್ದಂಗೆ ಸುಮ್ಮನಿರು. ನೀ ಹಿಂಗಿದ್ದೆಲ್ಲ ಹೇಳೋದಕ್ಕೆ ಅಕ್ಕ ಬೇಜಾರಾಗದಾತ. ಕುರ್ಚಿ ಹಾಕಿಕೊಟ್ಟಿದ್ದು ಒಳ್ಳೆಯದೇ ಆಯ್ತು ಮಾರತಿ. ಅಲ್ಲ ವಾಗೇಶಣ್ಣ, ಒಂದು ಕೆಲಸ ಹಂಗಂತ ನನ್ನ ಹೋಗು ಅಂತಿದ್ದೀರಲ್ಲ, ನೀವು ಬರ್ಬೋದತ್ಲಾಗ ನನ್ನ ಜೊತೆ. ನಂಗೆ ಬಸ್ಗಿಸಿ ಕಾಯೋದು ತಪ್ತದೆ. ನೀವು ಹೆಂಗೆ ಬಾಲೆ ನೋಡ ಆತಲ್ಲ, ಹೋಗೋಣ. ಇನ್ನೊಂದು ಸತಿ ಬಂದರೆ ಬೇಕಾದ್ರೆ ಸುಮಾರು ದಿವಸ ಇರ್ಬೋದು. ಆಗಲ್ಲ? ಅಲ್ಲ, ನಿಂದು ಒಳ್ಳೆ ಕತೆ ಆಯ್ತು ಮಾರಯ್ಯ. ಬಾಲೆ ನೋಡಾತಲ್ಲ, ಹೋಗೋಣ ಅನ್ನಕ್ಕೆ ನಾನು ಬಾಲೆ ಅಪ್ಪನ ಹಂಗೆ ನನ್ನ ಮಗನ ಹತ್ರ ನಾನು ಮಾತಾಡೋದು ಬೇಡ. ಒಳ್ಳೆ ಕತೆ ಆಯ್ತು, ನಾ ಬರೋಲ್ಲ.
ಇಲ್ಲಿ ಯಾರು ಹೋಗು ಅಂದ್ರೆ ನಾನು ಹೋಗಲ್ಲ. ನಾನು ಸ್ವಲ್ಪ ಹೊತ್ತು ಇರಬೇಕು, ಇಲ್ಲೇ ಇರಬೇಕು. ನಿಂದು ಒಳ್ಳೆ ಕಥೆ ಆಯ್ತಲ್ಲ ಗುಂಡ. ಗಂಡ ಹೆಂಡ್ತಿಗೆ ಹಂಗೆ ಮಾತುಕತೆ ಆಡ್ಕೊಳಕ್ಕೇನು ಇರಲ್ಲಣ್ಣ. ಎಷ್ಟು ದಿವಸ ಆಗ್ಯದ ಹೇಳೋ ನಾವು ಮಾತಾಡ್ದೆ. ಬಾಕಿ ಟೈಮಲ್ಲಿ ಹೇಳ್ತಿದ್ದೆ ನೀನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಈಗ ಅದೆಲ್ಲ ಮರ್ತೇ ಹೊತ್ತಾ? ಆಗಲಿ ಮಾರ್ರ, ಸುಮ್ಮನೆ ಹೇಳಿದೆ, ನಾನು ತಮಾಷೆಗೆ ಹೇಳಿದ್ದಷ್ಟೇ. ನಾ ಹೋಗ್ತೀನಿ, ನೀವು ಮಾತ್ರ ಒಂದೇ ದಿನ ಇವತ್ತು ನಾಳೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಮನೇಲಿರ್ಬೇಕು. ಹ್ಞೂ, ನಾನು ಹಾಗೆ ಅಂದ್ಕೊಂಡಿನಿ ಬರಬೇಕು ಅಂತ. ಹೆಂಗೆ ಹೇಳೋದ, ಆಸ್ಪತ್ರೆಗೆಲ್ಲ ಹೋಗೋದು ಬಂದರೆ ನಾ ಕರ್ಕೊಂಡು ಹೋಗಿ ಕರ್ಕೊಬಂದು ಬಿಟ್ಟೇ ಬರ್ತೀನಿ ಆತ. ಹೇಳಪ್ಪನ ಹತ್ರ. ಆಸ್ಪತ್ರೆಗೆ ಹೋಗೋದೆ ಅಂತ ಇಲ್ಲ ಕಣ್ರಿ. ಅಲ್ಲ ನೀವಿರಿ, ಒಂದಿನ ಇದ್ದೇ ಹೋಗ್ಬೋದೇ. ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ಹೇಳಿದೆ. ಇಲ್ಲ, ಸಿಸ್ಟ್ರು ಮೊನ್ನೆ ಅವರ ಇಂಜೆಕ್ಷನ್ ಎಲ್ಲ ತೊಗೊಂಡೇ ಬಂದಿದ್ರು, ಕೊಟ್ಟಾರೆ ಇಂಜೆಕ್ಷನ್. ಸದ್ಯಕ್ಕೇನು ಹೋಗೋದು ಬೇಡ. ಅಲ್ಲ ಪೂರ್ವಿತ, ನೀನು ಹಾಗೆ ಮಾಡ್ತೀಯಲ್ಲ, ಕರಿಯೇ. ಅಲ್ಲ ಕರಿಯೇ, ಬಾವ ಬಲ್ಲಿ ಈಚೆಗೆ ಕಾಪಿ ಕುಡಿಬೋದೆ ಅಂತ ಹೇಳ. ಅಲ್ಲೇ ಬಾಲದೆ ಬಿಸಿ ಕಾಪಿ ಗೀಪಿ ಅಲ್ಲಿ ತರಲ್ಲ, ಈಚೆಗೆ ಬಲ್ಲಿ ಅನ್ನ. ಏನಂತ ಹೇಳಿದ್ರೆ ಈ ಸಂಕ್ಲೆ ಯಾರಿಗೆ ಬೇಕ ಮಾರತಿ. ನಾವೇ ಇದ್ದಿದ್ದೆಲ್ಲ ಸುಸೂತ್ರ ಆತಿತ್ತು. ಹೇಳಂಗಿಲ್ಲ ಬಿಡಂಗಿಲ್ಲ. ಅಮ್ಮ ನಿಂದು ಅತಿ ಆಯ್ತು ಕಣಮ್ಮ. ಅದು ಎಂತ ಅಲ್ಲ, ಬಾಲೆ ಅಪ್ಪ ಅವರು ಅಲ್ಲಿ ಕೂತ್ಕೊಂಡಿದ್ದು ಹೆಚ್ಚಾಯ್ತು ಟೈಮು ಅಂತ ಹೇಳ್ತೀಯಲ್ಲ. ಯಾರೋ ಮೂರನೇವರಲ್ಲಿ ಬಾಲೆ ಬಾಣ್ತಿ ಮಾತಾಡ್ಸೋಕೆ ಬಂದವರೆ ಗಂಟೆಗಟ್ಟಲೆ ಕೂತ್ಕೊಂಡಿರ್ತಾರೆ. ಅವಾಗ ನಿಂಗೆ ಏನು ಅನ್ಸಲ್ಲ? ಕಾಫಿ ಮತ್ತು ಇಲ್ಲೇ ನಾನು ಕೊಡ್ತೀನಿ, ನಂಗೆ ಗೊತ್ತು. ಅವ್ರ ಮಾತು ಮುಗಿಲಿ, ಆಮೇಲೆ ನಾನೇ ಕರೆದು ಕೊಡ್ತೀನಿ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಮ್ಮ. ಅದು ಒಂದಾತ. ಅತ್ತಿಗೂ ಅಷ್ಟೇ ಕಣಮ್ಮ. ಯಾವ ಬಸ್ಸಿಗೆ ಹೋಗ್ತೀರಿ, ಎಷ್ಟೊತ್ತಿಗೆ ಹೋಗ್ತೀರಿ, ಎಂತಕ್ಕೆ ಆ ಥರ ಕೇಳ್ತಿರ್ತೀಯ ಮನೆಗೆ ಬಂದವರಿಗೆ? ಅವ್ರು ಹೋಗ್ಬೇಕಾದ ನಿನಗೆ ಹೋಗ್ತಾರೆ ಬಿಡು. ಆ ಮಗಳು ಹೆಂಗಿದ್ರು ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದರಿಂದ ಅವಳನ್ನ ಕರ್ಕೊಬರ್ಬೇಕು. ಈಗ ಒಟ್ಟು ಶಾಸ್ತ್ರಕ್ಕಾಗಿ ಗಂಡನ ಮಕ್ಕಳನ್ನ ಆಸೆಗೆ ಬಂದಾರೆ ಗೊತ್ತಾ. ಈಗಲಾದರೂ ಸ್ವಲ್ಪ ಬದಲಾಗಮ್ಮ. ತೆಗೆ ಮರತೆ ಅತ್ಲಾಗೆ ಮಾತಾಡ್ಬೇಕಾದ್ರೆ ಪುರಾಣ ಎತ್ತಿಗೆ ಕೂತು ಬಿಡ್ತೀರಿ ಅಕ್ಕ ತಂಗಿ. ನನಗೊಂದು ಬುದ್ಧಿಯಾದ ಹೇಳೋದೇ ಆತ ನಿಮಗೆ. ನಾನು ಎಂಥದ್ದು ಹೇಳ್ತೀನಿ, ಇದು ಎಂಥದ್ದು ಹೇಳ್ತಾರೆ. ಹ್ಞೂ ವಾಗಿಸಣ್ಣ, ನಾಚಿಗೆ ಹೋಗಿರ್ತೀನಿ. ಎಂತ ಮಾತಾಡ್ಕೋಬೇಕು ಮಾತಾಡ್ಕೇಳಿ ಮಾರ್ರ. ಸರಿತಾ, ಗಂಡ ಹೆಂಡತಿ ಮಾತಾಡ್ತಾ ಕಡೆಗೆ ಬಾಲೆ ಕಡೆ ನೋಡ್ತಿದ್ದೀರಾ ಇಲ್ಲ? ಅಲ್ಲ ಬಾಲೀಗ ಅದೇನು ಅತ್ಲಾಗಿತ್ಲಾಗೆ ಹೋಗಲ್ಲ, ಏನು ಇದಾಗಲ್ಲ, ಟೊಪ್ಪೆ ಕಣ್ಣಿಗೆ ಬರ್ತದನೋ ಅಂತ. ಅದೊಂದು ಟೊಪ್ಪಿಗೆ ಹೊಲಿಸ್ಬೇಕೆ. ಟೈಲರಿ ಹತ್ರ ಹೇಳಿದ್ರೆ ಹೊಲಿದು ಕೊಡ್ತಾರೆ. ಗನ ಮೆತ್ತಗಿನ ಬಟ್ಟೆ ನೋಡಿ ಒಂದು ಹೊಲಿಸಿದ್ರೆ ಆತಿತ್ತು. ನಮಗೆಲ್ಲ ನಿಮಗೂ ಎಲ್ಲ ಅವಾಗ ಹೊಲಿಸಿದ್ದೇಯ. ಬೇಡ ಬೇಡ, ಹಂಗೆ ಟೈಲರ್ ಹತ್ರ ಎಲ್ಲ ಹೊಲ್ಸೋದೆಲ್ಲ ಬೇಡ. ಅದು ಸರಿ ಆಗಲ್ಲ. ಎಷ್ಟಂದ್ರು ನಾನು ತಂದು ಕೊಡ್ತೀನಿ. ಏನು ಬೇಕೋ ನೋಡಿ ಒಂದು ಪಟ್ಟಿ ಮಾಡಿಡಿ, ನಾ ತಗೊಬತ್ತೀನಿ. ಬೇಡ ಬೇಡ, ತರೋದೇನು ಬೇಡ. ಈಗ ಎಲ್ಲ ಅದಾವೆ. ನಿಮ್ಗೆ ಇದನ್ನೊಂದು ಹುಡ್ಕೊ ಬರೋಕ್ಕೆ ಹೇಳಿದೆ, ಸಿಕ್ಕಲೇ ಇಲ್ಲ ಅಂದ್ರಲ್ಲ, ಅಲ್ಲೇ ಮೇಲಕ್ಕೆ ಇಟ್ಟಿದ್ನಪ್ಪ. ಅದು ಎಂತ ಆತೇನ. ಇಲ್ಲೇ ಸರಿತಾ, ಬೇಡ ಅನ್ಬೇಡ. ಹಂಗೆ ಇದ್ದವು ಸಾಕಾಗಲ್ಲ. ಇದು ಮಳೆಗಾಲ ದಿನ, ಬಟ್ಟೆ ಒಣಗಿದ್ರೆ ಒಗ್ದು ಒಣಸಿದ್ರೆ ಒಣಗ್ಬೇಕಲ್ಲೇ. ಇವು ಈಗಂತೂ ನೋಡು ಒಂಥರ ಥಂಡಿ ಗಾಳಿ ಬೀಸ್ತಾ ಇದೆ, ಬಟ್ಟೆ ಒಣಗಲ್ಲ. ತೊಳು ಬಟ್ಟೆನೇ ಒಣಗಲ್ಲ, ಇನ್ನು ಬಾಲೆ ದಪ್ಪ ಟೊಪ್ಪಿಗೆ ಇಪ್ಪಿಗೆ ಎಲ್ಲ ಒಣಗಾಕೂತಾವ. ತರಲಿ ಬಿಡು. ಒಂದು 2-3 ಜೊತೆ ತಂದು ಇಟ್ಕೊಂಡ್ರೆ ಬೇಕು, 4-5 ದಿನ ಬೇಕು ಒಂದು ಇದು ಒಣಗಕ್ಕೆ. ಇಲ್ಲ ಅತ್ತೆ, ಪೂರ್ವಿತಾ ಎಲ್ಲ ಬುಕ್ ಮಾಡಿ ಇಟ್ಟಾಳೆ. ಆವಾಗಲೇ ಆನ್ಲೈನಲ್ಲೇ ಬುಕ್ ಮಾಡ್ಯಾಳೆ. ಮತ್ತು ಅಮ್ಮ ಫಸ್ಟೇ ಅವನ್ನೆಲ್ಲ ತರಿಸ್ಕಿಬಾರ್ದು, ಬೇಡೇ ಬೇಡ ಅಂತ, ಹಾಗಾಗಿ ಅಲ್ಲೇ ಇಟ್ಟಾಳೆ. ಈಗ ನಾಳೆ ನಾಡ್ದಂಗೆ ಬರ್ತವೆ, ಸುಮಾರು ಜೊತೆ ಬರ್ತವೆ. ಎಂತ ಮಾಡೋದು ಅವನ್ನ ಇಟ್ಕೊಂಡು? ಹಂಗಾರೆ ಸೈ ಅದು ಮಳೆಗಾಲ ದಿನ ಅಲ್ಲ, ಹಂಗಾಗಿ ಬಟ್ಟೆ ಬರೀ ಸುಮಾರು ಬೇಕು ಅಂದೆ. ಆಗಲಿ, ಹಂಗಾರೆ ಹಾಗೆ ಆಗ್ತದೆ. ಇದು ನೀವು ಇವತ್ತೇ ಹೊಳ್ತೀರಾ? ಇಲ್ಲ ಅತ್ತೆ, ಇವರು ಹೊರಡಲ್ಲ. ಇವರು ಒಂದಿನ ಇದ್ದೇ ಹೋಗ್ತಾರೆ, 1-2 ದಿನ. ಓ ಹೌದಾನ?
ಅವ ಅಲ್ಲಿ ನಿಮ್ಮನೆ ಕೆಲಸದ ಹುಡುಗ ಈಗಲ್ಲೇ ಹೋಗ್ಬೇಕು ಅಂತ ಬಂದನಲ್ಲ, ಹಂಗಾರೆ ನೀವು ಹೋಗ್ತೀರೇನೋ ಅಂತ ಮಾಡಿದೆ. ಅಯ್ಯೋ ಹಿಂಗ್ಸೆ, ಇದಕ್ಕೆ ಏನಾಗಿದೆ? ನಾನು ಕಳಿಸಿದ್ರು ಸಾಕು ಅನ್ನಂಗೆ ಅದೆಯಪ್ಪ. ಇಲ್ಲಿ ಇವ್ರು ಮಾಡೋದು ನೋಡಿದ್ರೆ ಆ ಥರ, ಅದ್ರ ಮಧ್ಯೆ ಇದೊಂದು ಗಾಳಿ ಬೆಂಕಿ ಸೇರಿದಂಗೆ ಆಗ್ಯದ. ಇಲ್ಲ ಇಲ್ಲ, ಅವನ್ನ ಹೋಗಕ್ಕೆ ಹೇಳಿದೆ ನಾನೇ, ಮನೇಲಿ ಮತ್ತು ಅತ್ತೆ ಮಾಮ ಇಬ್ಬರೇ ಆತಾರಲ್ಲ, ಅದಕ್ಕೆ ಹೋಗು ಅಂದೆ. ಎಂಥ ಕತೆ, ಇವ್ರು ಹೋಗೋ ಸುದ್ದಿ ಅಂತ ಕೇಳ್ತಿದ್ದೀರಿ? ಅಲ್ಲ, ಮತ್ತೆಂತ ಅಲ್ಲ, ಕಾರಲ್ಲಿ ಹೋಗ್ತಾರಲ್ಲ, ಅಲ್ಲಿ ತನಕ ಹೋಗ್ಬೋದಲ್ಲ ನಾನು ಅಂತ ಹಂಗೆ ಕೇಂಡೆ ಅಷ್ಟೆ. ಅಲ್ಲ ಇರಿ ಒಂದು 2 ದಿನ ಇದ್ದೇ ಹೋಗಿ ಏನು ತೊಂದರೆ ಇಲ್ಲ. ಇಲ್ಲೇ ಪಾಪ ಹಣ ಒಬ್ಬನೇ ಎಲ್ಲದಕ್ಕೂ ಓಡಾಡ್ಬೇಕು, ಇದ್ದೇ ಹೋಗಿ ಸಮ, ನೀವು ಹೇಳಿದ್ದೆ ಸಮ. ಅತ್ತೆ, ನೀವು ಮತ್ತೆ 2 ದಿನ ಇದ್ದೇ ಹೋಗ್ತೀನಿ ಅಂದಿದ್ರಲ್ಲ, 2 ದಿನ ಆದಂಗೆ ಆತಲೆ ಮಗನೆ. ಈಗ ನಾ ಇರ್ತಿದ್ದೆ, ಇನ್ನೂ ಒಂದು 4 ದಿನ ಇರ್ತಿದ್ದೆ, ಈ ದಿನದಲ್ಲಿರದೆ ಇನ್ಯಾವ ದಿನದಲ್ಲಿರೋದು. ನಮ್ಮನೆ ಪರಿಸ್ಥಿತಿ ಗೊತ್ತಲ್ಲ, ಪಲ್ಲವಿನ ಕರ್ಕೊಬರ್ಬೇಕು, ಮನೆ ಬದಿ ಒಂದು ಎಂಥದನ್ನು ಸಮ ಮಾಡ್ಕೊಂಡ್ಲ, ಹೊಸೂಟಿ ಎಲ್ಲ ಮಾಡ್ಕೋಬೇಕು ಈಗ ಹೋಗಿ. ಹಾಗಾಗಿ ಅಲ್ಲ, ಇನ್ನೊಂದು ಸತಿ ಬರ್ತೀನಿ ಅಂತ ಹೇಳೋಣ ಅಂದರೆ ಅದು ಆಗಲ್ಲ ಬಿಡು. ಪಲ್ಲವಿನ ಕಳ್ಸೋ ತನಕ ನನಗೇನು ಈ ಕಡೆ ಬರೋಕ್ಕಾಗಲ್ಲ.